ವೀಕ್ಷಕರೇ ನಮಸ್ಕಾರ. ನಿಮ್ಮ ಸಿರಿಮನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಮೊನ್ನೆ ಪರಮಪೂಜ್ಯ ಶ್ರೀ ಕಾಡಸಿದ್ದೇಶ್ವರ ಸ್ವಾಮೀಜಿಯವರ ಸನ್ನಿಧಾನ ಕನ್ನೇರಿಯಲ್ಲಿ 3 ದಿನಗಳ ಕಾರ್ಯಾಗಾರವನ್ನು ಸಾವಯವ ರೈತರಿಗಾಗಿ ಏರ್ಪಡಿಸಲಾಗಿತ್ತು. ಸ್ನೇಹಿತರೆ, ಈ ಒಂದು ಕಾರ್ಯಾಗಾರದಲ್ಲಿ 3 ಜನ ಸ್ವಾಮೀಜಿಯವರು ವೇದಿಕೆ ಮೇಲೆ ಇದ್ದದ್ದನ್ನು ಕಂಡು ನನಗಾದರೂ ಅನ್ನಿಸ್ತು, ಇಡೀ ರಾಜ್ಯದ ಎಲ್ಲ ಸ್ವಾಮೀಜಿಯವರು ಒಂದಾದರೆ ಸಾವಯವ ಕೃಷಿಯನ್ನು ಹೆಚ್ಚು ಪ್ರಚಾರ ಮಾಡುವುದು, ಹೆಚ್ಚು ಜಾರಿಗೆ ತರುವುದು ಬಹಳ ಸುಲಭ ಅಂತ ನನಗಾದರೂ ಅನ್ನಿಸ್ತು. ಈ ಸಂದರ್ಭದಲ್ಲಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠ ಕೆಂಗೇರಿ ಇದರ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ತಮ್ಮ ಅಭಿಪ್ರಾಯವನ್ನು ಪ್ರವಚನ ರೂಪದಲ್ಲಿ ಈ ರೀತಿ ವ್ಯಕ್ತಪಡಿಸಿದ್ದಾರೆ. ದಯಮಾಡಿ ಎಲ್ಲರೂ ಆಲಿಸಿಕೊಳ್ಳೋಣ. ಒಂದು ಸತ್ಯದ ಮಾರ್ಗವನ್ನು ನಮಗೆಲ್ಲರೂ ಕೂಡ ತೋರಿಸುವ ಮೂಲಕ ಒಬ್ಬ ನಿಜವಾದ ಯುಗ ಪುರುಷ, ದಿವ್ಯ ಚೈತನ್ಯವುಳ್ಳುವಂತಹ ಪರಮಪೂಜ್ಯ ಶ್ರೀ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿಯವರಿಗೆ ನಾನು ಭಕ್ತಿಪೂರ್ವಕವಾಗಿ ಅವರ ಪಾದಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಪೂಜ್ಯ ನಿಡಸೋಸಿ ಮಹಾಸಂಸ್ಥಾನ ಮಠದ ನಿಜಲಿಂಗೇಶ್ವರ ಪೂಜ್ಯರು ಕೂಡ ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದಾರೆ. ಅವರು ಕೂಡ ಭಕ್ತಿಯ ನಮನಗಳನ್ನು ಅರ್ಪಿಸ್ತೇನೆ. ಹಾಗೆ ವೇದಿಕೆ ಮೇಲೆ ಅನೇಕರು ನನಗೆ ಪರಿಚಯ ಇರುವಂಥವ್ರು. ನಾವು ಪೂರ್ವಾಶ್ರಮದಲ್ಲಿ KS ಅಧಿಕಾರಿಯಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಒಂದಲ್ಲ ಒಂದು ರೀತಿ ನಮ್ಮನ್ನು ಹೊಲದ ಕಡೆ ತೆಗೆದುಕೊಡೋದಂಥವ್ರು, ಕಚೇರಿನ ಬಿಟ್ಟು ರೈತರ ಕಡೆ ಹೋಗಬೇಕು, ರೈತರ ಜೊತೆ ನೀವು ಸಂವಾದ ಮಾಡಬೇಕು, ರೈತರ ಸಂಕಷ್ಟಗಳನ್ನ ಅರ್ಥ ಮಾಡ್ಕೋಬೇಕು ಅಂತೇಳಿ ಸಣ್ಣದಾಗಿ ಸೂಕ್ಷ್ಮವಾಗಿ ಅಗೋಚರವಾಗಿ ನಮಗೆ ಒಂದು ಜಾಗೃತಿ ಮೂಡಿಸಿದಂಥವ್ರು ಅಂದರೆ ನಮ್ಮ ಚಿಕ್ಕಮಗಳೂರಿನ ನಾರಾಯಣರವರು, ನಿಸರ್ಗ ಕೃಷಿಯ ನಾರಾಯಣರವರು. ಅವರು ಅಭೂತಪೂರ್ವವಾಗಿ ಸಾಧನೆ ಮಾಡಿದ್ದಾರೆ. ನಾನು ಚಿಕ್ಕಮಗಳೂರಿನಲ್ಲಿ ಅಡಿಷನಲ್ DC ಮತ್ತು ಅಸಿಸ್ಟೆಂಟ್ ಕಮಿಷನ್ ಇದ್ದಾಗ ಅವ್ರ ಪರಿಚಯ ಆಗಿತ್ತು. ಹಾಗೆ ನಾನು ಬಹಳ ಮನಸ್ಸಿಂದ ಫ್ರಮ್ ದ ಹಾರ್ಟ್ ಐ ಆಮ್ ಟೆಲ್ಲಿಂಗ್, ಇದು ಮುಖಸ್ತುತಿಗಲ್ಲ, ನಮ್ಮ ಮಳವಳ್ಳಿಯ ಮಹೇಶ್ ಕುಮಾರ್ ಅವರು ಪೂಜ್ಯ ಗುರುಗಳನ್ನು ಎಷ್ಟು ಹಚ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಅವರು ದರ್ಶನ ಮಾಡಿದರೆ ಅವರಿಗೆ ಈಶ್ವರನ ದರ್ಶನ ಮಾಡಿದ ಹಾಗೆ ಅಂಥ ಒಂದು ಭಾವನೆ ನಮ್ಮ ಮಹೇಶ್ ಅವರು. ನಾವೆಲ್ಲ ಅವ್ರಿಗೆ ಒಂದು ಟೈಟ್ ಇಟ್ಬಿಟ್ಟಿದ್ದೀವಿ ಗುರುಗಳ ಸಮ್ಮುಖದಲ್ಲಿ. ಅವರು ನಿಜವಾಗ್ಲೂ ಮಂಡ್ಯ ಜಿಲ್ಲೆಯ ಒಬ್ಬ ಸಾವಯವ ಬ್ರಹ್ಮ. ಇವತ್ತು ಒಂದು 35 ಜನ ರೈತರನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಒಬ್ಬ ರೈತ ಎಷ್ಟು ಪ್ರಯತ್ನ ಮಾಡಿದರೆ ಹೇಗೆ ಪ್ರಚೋದನೆ ಮಾಡ್ಬೋದು, ಉದ್ದೀಪನಗೊಳಿಸ್ಬೋದು ಒಳ್ಳೆಯ ಸಂಸ್ಕೃತಿ ಕಡೆ ಅನ್ನೋದಕ್ಕೆ ಅವರು ಸಾಕ್ಷಿಯಾಗಿದ್ದಾರೆ. ಇನ್ನು ಅನೇಕರು ಸಾಧಕರು ನಮ್ಮ ಜೊತೆ ಇದ್ದಾರೆ. ಮತ್ತೆ ಎಲ್ಲ ಪ್ರಗತಿಪರ ರೈತರು ಅಂದರೆ ಕೇವಲ ಹಣ ಹೆಚ್ಚು ಮಾಡಿಕೊಂಡು ಲಾಭ ಹೆಚ್ಚು ಮಾಡ್ಕೊಂಡಿದ್ದಾರೆ, ಆದಾಯ ಹೆಚ್ಚು ಮಾಡ್ಕೊಂಡಿದ್ದಾರೆ ಅನ್ನೋ ಸೆನ್ಸಲ್ಲಿ ಹೇಳಬಾರ್ದಾಗುತ್ತೆ, ತಪ್ಪಾಗುತ್ತೆ. ಹಾಗೆ ಹೇಳಿದ್ರೆ ಪ್ರಗತಿಪರರು ಅಂದರೆ ನಮ್ಮ ಮೂಲ ಸಂಸ್ಕೃತಿಯನ್ನು, ಯಾಕೆಂದರೆ ಮನುಷ್ಯ ಜನ್ಮ ಅಥವಾ ಮಾನವ ಸಂಸ್ಕೃತಿ ಪ್ರಾರಂಭ ಆದಮೇಲೆ ಬೆಂಕಿ, ಚಕ್ರ, ಹಾಗೆ ಹಣ ಮತ್ತು ಓಟು ಅಲ್ವಾ, ಇವು 3 ಸಂಶೋಧನೆಗಳು. ಅವೆಲ್ಲವೂ ಕೂಡ ಮುಖ್ಯವಾಗಿ ಪ್ರಾರಂಭವಾಗಿದ್ದು ಈ ಕೃಷಿ ಸಂಸ್ಕೃತಿಯ ಮೂಲಕನೇ. ಇವತ್ತು ಆಧುನಿಕತೆ, ನಾಗರಿಕತೆ ಬಹಳ ಸಮೃದ್ಧಿಯಾಗಿ ಒಂದು ಗ್ಯಾಲಪಿಂಗ್ ವೇನಲ್ಲಿ ಓಡ್ತಾ ಇರಬೇಕಾದ್ರೆ ನಾಗಾಲೋಟದಲ್ಲಿ ಪೂಜ್ಯ ಗುರೂಜಿಯವರು, ನಾನು ಮೊದಲಿಗೆ ಅವರ ಮಾತುಗಳನ್ನ ಅಲ್ಲಲ್ಲೇ ಕೇಳ್ತಾ ಇದ್ದೆ ಅಧಿಕಾರಿಗಳಾಗಿದ್ದಂಥ ಸಂದರ್ಭದಲ್ಲಿ, ನೇರವಾಗಿ ಅಲ್ಲ, ಯೂಟ್ಯೂಬ್ನಲ್ಲಿ ಅಲ್ಲಿ ಭಾಷಣದಲ್ಲಿ. ನಮ್ಮ ಮಂಡ್ಯಕ್ಕೆ 1 ತಿಂಗಳ ಹಿಂದೆ ಪೂಜ್ಯರು ಬಂದಾಗ ಅವರ ವಾಸ್ತವದ ಮಾತುಗಳನ್ನು ನಿಜವಾಗ್ಲೂ ಕೂಡ ಇದು ಆಧ್ಯಾತ್ಮ, ಈ ಜಗತ್ತಿಗೆ ಅನ್ನ ನೀಡುವ ರೈತನನ್ನ ಅವನೂ ಬದುಕಬೇಕು, ಜಗತ್ತನ್ನು ಚೆನ್ನಾಗಿ ಬದುಕಿಸಬೇಕು, ಒಂದು ಸಸ್ಟೈನಬಲ್ ಹೆಲ್ತಿ ಸೊಸೈಟಿ ನಿರ್ಮಾಣ ಆಗಬೇಕು ಅಂದರೆ ಕೇವಲ ಕಟ್ಟಡಗಳು ಅಥವಾ ಚಂದ್ರಯಾನ ಅಥವಾ ರಸ್ತೆಗಳು ಅಷ್ಟೇ ಅಲ್ಲ, ಏನು ನಮ್ಮ ಜೀವನಕ್ಕೆ ಬೇಕಾದಂಥ ಒಂದು ಒಳ್ಳೆಯ ಆಹಾರವನ್ನು ತಯಾರು ಮಾಡುವಂತಹ, ನಿರ್ಮಾಣ ಮಾಡುವಂತಹ ಒಬ್ಬ ರೈತ ಮತ್ತು ಭೂಮಿ, ಇವರಿಬ್ಬರ ಸಂಬಂಧ ಚೆನ್ನಾಗಿರಬೇಕು. ಇವರಿಬ್ಬರು ಕೂಡ ಅನ್ಯೋನ್ಯವಾಗಿ ಸುಸ್ಥಿರವಾಗಿದ್ದರೆ ಸಮಾಜವು ಕೂಡ ಚೆನ್ನಾಗಿರುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ಭಾಷಣ ಮಾಡಿದಾಗ ನನಗೆ ಬಹಳ ಸಂತೋಷ ಆಯಿತು. ಅವಾಗ ನಮ್ಮ ಮಹೇಶ್ ಕುಮಾರ್ ಅವರು ಕೇಳಿದೆ, ನಮ್ಮ ನಾಗಭೂಷಣ್ ಕೂಡ ಇಲ್ಲೇ ಇದ್ದಾರೆ, ಅವರು ನಮ್ಮ ಮಠದ ಕಾರ್ಯಕ್ರಮಗಳಿಗೆ ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಗುರುಗಳ ಒಂದು ಹುಟ್ಟುಹಬ್ಬದ ದಿವಸ 81ನೇ ಜಯಂತಿ ಮಾಡಬೇಕಾದ್ರೆ ಅಲ್ಲಿ ಮಲ್ನಾಡು ಗಿಡ್ಡಗಳನ್ನ ವಿತರಣೆ ಮಾಡುವಂಥ ಸಂದರ್ಭದಲ್ಲಿ ನಮಗೆ ನಾಗಭೂಷಣ್ ಅವರು ನೇರವಾಗಿ ಪರಿಚಯ ಆದರು. ಅನಂತರ ನಾವೇ ಕೈಗೆತ್ಕೊಂಡು ಮಲ್ನಾಡು ಗಿಡ್ಡಗಳನ್ನ, ದೇಶೀಯ ತಳಿಗಳನ್ನ ನಮ್ಮ ಮಂಡ್ಯ ಜಿಲ್ಲೆ 3-4 ಕಡೆ ಕೊಡಿಸಿದ್ವಿ. ಈ ಒಂದು ಸಂಸ್ಕೃತಿ ಬೆಳಿಬೇಕು ಅಂದರೆ ನಾವು ಕಲಿಬೇಕಾಗುತ್ತೆ.
ಹಾಗಾಗಿ ಕಲೀಲಿಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದು. ನಾನೇನೋ ಆಶೀರ್ವಚನ ಕೊಡ್ಲಿಕ್ಕೆ ಅಥವಾ ಭಾಷಣ ಮಾಡಲಿಕ್ಕೆ ಅಂತ ಬಂದಿಲ್ಲ. ಇಲ್ಲಿ ತಿಳ್ಕೋಬೇಕು ಹೇಗೆ ಮಾಡ್ತಾ ಇದ್ದಾರೆ ಗುರುಗಳು. ಅವರು ಇವತ್ತು ನಿನ್ನೆ ಮಾಡಿದ್ದಲ್ಲ ಇದು ಶ್ರಮ. ಅವರು ಬಹಳಷ್ಟು ಶ್ರಮ ಪಟ್ಟು ಈ ಲೆವೆಲ್ಗೆ ಒಂದು ತರಬೇಕು ಅಂದ್ರೆ, ಇವತ್ತು ಹೇಳ್ತಿದ್ರು ನಾಗಭೂಷಣ ಅವರು, ಗುರುಗಳೇ ನಾವು 1008 ಕೃಷಿ ಆಶ್ರಮ ಶಾಲೆಗಳನ್ನ ಮಾಡಬೇಕು ಅಂತ ಇದ್ದೀವಿ. ನಮ್ಮ ಮಠದ ಮತ್ತು ತಮ್ಮ ಆಶೀರ್ವಾದದ ಒಂದು ಶಕ್ತಿ ಇದು, ಸಂಕಲ್ಪ ಇದು. ಇವತ್ತು ನಾವು 300 ಆಶ್ರಮ ಶಾಲೆಗಳನ್ನ ಮಾಡಲಿಕ್ಕೆ ಮಾತ್ರ ಸಾಧ್ಯ ಆಗಿದೆ. ಇದನ್ನು ಮಾಡಬೇಕು ಅನ್ನೋ ಒಂದು ಹಂಬಲವನ್ನು ಅವರು ಗುರುಗಳ ಹತ್ರ ಅರ್ಪಣೆ ಮಾಡ್ತಾ ಇದ್ರು. ಇಂತಹ ಕೃಷಿ ಆಶ್ರಮ ಶಾಲೆಗಳಲ್ಲಿ ನಾನೆಲ್ಲ ಕೆಲವು ರೈತರು ನೋಡಿದ್ರೆ ಬಹಳ ಖುಷಿ ಆಗುತ್ತೆ. ಅವರೇನು ಆರ್ಥಿಕವಾಗಿ ದೊಡ್ಡ ದೊಡ್ಡ ಶ್ರೀಮಂತರಲ್ಲ, ಅವ್ರು ಯಾವುದೇ ರೀತಿಯ ಹಿನ್ನೆಲೆನೂ ಕೂಡ ಇಲ್ಲ, ಎಕನಾಮಿಕ್ ಬ್ಯಾಕ್ಗ್ರೌಂಡು ಕೂಡ ಇಲ್ಲ. ಆದರೆ ನಾವು ಕೃಷಿಕರು, ಕೃಷಿ, ಮಣ್ಣು, ಸಾವಯವ ಈ ಮೂಲಕ ನಾವು ಜಗತ್ತಿಗೆ ಏನಾದರೂ ಸಣ್ಣದು ಕೊಡ್ಲಿಕ್ಕೆ ಸಾಧ್ಯವಿದೆಯೇ ಅನ್ನೋ ಒಂದು ಯೋಚನೆ ಇಟ್ಕೊಂಡು ಅಂತ ಕೆಲಸ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಪ್ರೇರೇಪಣೆಗೊಂಡು ಇಲ್ಲಿ ಬಂದಿದ್ದೀರಿ. ಗೋಶಾಲೆ ಮಾಡಿದೀವಿ ಅಂತ ಕೆಲವರು ಹೇಳ್ತಾರೆ, ಬಹಳ ಖುಷಿ ಆಗುತ್ತೆ. ನಾನು ಒಂದೊಂದ್ಸಲ ಜ್ಞಾಪಿಸ್ಕೊಂಡು, ನಾನು 25 ವರ್ಷ KS ಆಫೀಸರ್ ಆಗಿ ಇಂಥದ್ದೊಂದು ಮಾಡ್ಲಿಕ್ಕೆ ಆಗ್ಲಿಲ್ವಲ್ಲಪ್ಪ, ಬರೀ ಕಟ್ಟದಲ್ಲಿ ಮುಳುಗೋದ್ವಿ, ಕಚೇರಿ ಒಳಗಡೆ ಮುಳುಗೋದ್ವಲ್ಲ ಅಂತ ಅನ್ಸುತ್ತೆ. ಇವನ್ನೆಲ್ಲ ಎಷ್ಟು ಸಣ್ಣ ಸಣ್ಣ ರೈತರು ಇವತ್ತು ಗೋಶಾಲೆ ಮಾಡೋದಿರ್ಬೋದು, ಸಾವಯವ ಕೃಷಿ ಮಾಡಿರ್ಬೋದು, ಸಾವಯವ ಉತ್ಪನ್ನಗಳು ಉತ್ಪಾದನೆ ಮಾಡುತ್ತಿದ್ದು, ಇವನ್ನೆಲ್ಲ ನೋಡಿದ್ರೆ ನಾವು ಈಗ ಲೀಡ್ ಮಾಡಬೇಕಾಗಿದೆ ಸೊಸೈಟಿಯನ್ನ. ಪೂಜ್ಯ ಗುರುಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ, ಅವರ ನೇತೃತ್ವದಲ್ಲಿ ನಾವು ಇವತ್ತು ಈ ಒಂದು ಭಾರತೀಯ ಕೃಷಿ ಸಮಾಜವನ್ನ, ಭಾರತೀಯ ಕೃಷಿ ಸಂತಾನವನ್ನ ಸದೃಢಗೊಳಿಸಬೇಕಾದ ಕೆಲಸವನ್ನ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಈ ಒಂದು ಕೃಷಿ ಆಶ್ರಮ ಶಾಲೆ ಅವರಿಗೆ ಪ್ರಶಸ್ತಿ ಪತ್ರ ವಿತರಣೆ ಮಾಡಿದ್ದು, ಜೊತೆಗೆ ಒಂದಷ್ಟು ಸಂವಾದಗಳು ಇಟ್ಕೊಂಡು ಮಾಡುವಂತ ಸಂದರ್ಭದಲ್ಲಿ ನಾನು ಕೂಡ ಭಾಗಿಯಾಗಬೇಕು ಅಂತ ನಮ್ಮ ಮಂಡ್ಯದ ಕೆಲವು ರೈತರು, ನಮ್ಮ ರಾಮನಗರ ಜಿಲ್ಲೆ, ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಚನ್ನಪಟ್ಟಣ, ಇನ್ನು ಅನೇಕ ರೈತರು ಬಂದಿದ್ದಾರೆ. ಮಂಡ್ಯದಲ್ಲಿ ಭಾಷಣ ಮಾಡಬೇಕಾದ್ರೆ ಗುರುಗಳಿಗೆ ಒತ್ತಡ ಇತ್ತು, ಟೈಮ್ ಇರಲಿಲ್ಲ. ನಮ್ಮ ಧರಣೇಶ್ ಅಂತ ಬಂದಿದ್ದಾರೆ, ನಮ್ಮ ನೇಗಿಲಯೋಗಿ ಸಮಾಜ ಸೇವಾ ಟ್ರಸ್ಟ್ನ ಚನ್ನಪಟ್ಟಣ ಅಧ್ಯಕ್ಷರು. ಅವರು ಅನೇಕ ರೈತರು ಕರ್ಕೊಂಡ್ ಬಂದಿದ್ದಾರೆ. ಪೂಜ್ಯ ಗುರುಗಳಿಗೆ ನಾನು ವಿನಂತಿ ಮಾಡ್ಕೊತೀನಿ, ಅವರು ತಾವು ಭಾಷಣ ಮಾಡಿ ಮುಗಿಸಿ ಹೋದ್ಮೇಲೆ ಎಷ್ಟು ಹೊರಗೆ ಬಿಟ್ರು ಅಂದ್ರೆ, ಅಯ್ಯೋ ಗುರುಗಳ ಮಾತು ಇನ್ನೂ ಜಾಸ್ತಿ ಕೇಳಿಸ್ಕೋಬೇಕಾಗಿತ್ತು, ಇನ್ನೂ ಕೇಳಿಸ್ಕೋಬೇಕಾಗಿತ್ತು. ನಮ್ಮ ರವಿಕುಮಾರ್ ಕೂಡ ಇಲ್ಲೇ ಇದ್ದಾರೆ. ಅವರು ಕೂಡ ಒಬ್ಬ ವಿಶೇಷ ಪ್ರವರ್ತಕ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ, ಅಂದ್ರೆ ಇನ್ಸ್ಪಿರೇಟರ್, ಇನ್ಸ್ಪೈರ್ ಮಾಡೋಂಥವ್ರು. ಆ ಒಂದು ಮಾವಿನ ಬೆಳೆ ಸಮಸ್ಯೆಗಳ ಬಗ್ಗೆ ಬೆಂಗಳೂರು ದಕ್ಷಿಣ ಜಿಲ್ಲೆನಲ್ಲಿ, ಏನ್ ರಾಮನಗರವನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿದ್ದಾರೆ, ಅಲ್ಲಿ ಬಹುತೇಕ ಚನ್ನಪಟ್ಟಣ, ಮಾಗಡಿ, ರಾಮನಗರ, ಕನಕಪುರದಲ್ಲಿ ಮಾವು ಯಥೇಚ್ಛವಾಗಿ ಬೆಳೀತಾರೆ. ಅದನ್ನ ಕ್ರೆಡಲ್ ಆಫ್ ಮ್ಯಾಂಗೋಸ್ ಅಂತ ಕರೀತಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನ ಕ್ರೆಡಲ್ ಆಫ್ ಮ್ಯಾಂಗೋಸ್ ಅಂತ ಕರೀತಾರೆ. ಅಲ್ಲಿ ಬಹಳಷ್ಟು ಸಮಸ್ಯೆ ಇದೆ, ನಮ್ಗೆ ತಿಳುವಳಿಕೆ ಕೊಡಿಸ್ಬೇಕು ಅಂದಾಗ ನಮ್ಮ ಮಹೇಶ್ ಕುಮಾರ್ ಬರ್ರಪ್ಪ, ಗುರುಗಳನ್ನ ಭೇಟಿ ಮಾಡೋಣ, ಗುರುಗಳ ಹತ್ರ ತಿಳ್ಕೊಳ್ಳೋಣ ಅಂತ ಹೇಳಿ ಕರ್ಕೊಂಡು ಬಂದ್ರು. ಸೊ ಹಾಗಾಗಿ ನಾವು ಇವತ್ತು ಕೃಷಿಯನ್ನ ಪ್ರಧಾನವಾಗಿ ಆದ್ಯತೆಯಾಗಿ ಇಟ್ಕೊಂಡ್ರೆ ಮಣ್ಣಿನ ಆರೋಗ್ಯವನ್ನ, ಬೀಜಗಳ ಆರೋಗ್ಯವನ್ನ, ಹಾಗೆ ಬೆಳೆಯ ಮಾದರಿಯನ್ನ, ಈ ಸಾವಯವ ಗೊಬ್ಬರಗಳನ್ನ ಬಳಸೋದನ್ನ, ಹೈನುಗಾರಿಕೆ, ದೇಶೀಯ ತಳಿಗಳನ್ನ ಬಳಸಿ ಹೈನುಗಾರಿಕೆ ಮಾಡುವಂಥದ್ದು, ಪಂಚಗವ್ಯ ಉತ್ಪನ್ನಗಳನ್ನ ಬಳಕೆ ಮಾಡುವಂಥದ್ದು, ಇವುಗಳನ್ನ ಪ್ರೋತ್ಸಾಹ ಮಾಡಿದರೆ, ನಾವು ಅದನ್ನ ಪಾಲನೆ ಮಾಡಿದರೆ ಒಂದಲ್ಲ ಒಂದು ದಿವಸ ನಾವು ಮತ್ತೆ ನಮ್ಮ ಕೃಷಿ ಸಂಸ್ಕೃತಿಗೆ ಹಿಂದಿರುಗ್ತೀವಿ. ಗೋ ಬ್ಯಾಕ್ ಟು ನೇಚರ್, ಗೋ ಬ್ಯಾಕ್ ಟು ಅಗ್ರಿಕಲ್ಚರ್ ಅನ್ನೋ ಸಂಸ್ಕೃತಿಗೆ ನಾವು ಮತ್ತೊಮ್ಮೆ ಆಲೋಚನೆ ಮಾಡಲಿಕ್ಕೆ, ಯೋಜನೆಗಳನ್ನ ಮಾಡಲಿಕ್ಕೆ ಮತ್ತು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ಕೂಡ ಕಲ್ತ್ಕೊಂಡು ನಮ್ಮ ಕೈಲಿ ಎಷ್ಟು ಸಾಧ್ಯವೋ ನಮ್ಮ, ಯಾಕೆ ನಾವು ಪೂಜ್ಯ ಗುರುಗಳು ಆದ್ಮೇಲೆ ನಾನು 2ನೇವನು, ನನ್ನ ಹುದ್ದೆಯನ್ನು ಕೂಡ ತ್ಯಜಿಸಿ ಅಲ್ಲಿಗೆ ಬಂದಾಗ ನಾವು ಕೂಡ ಏನಾದ್ರೂ ಮಾಡಬೇಕಲ್ಲ, ಭಕ್ತಿಗಿಂತ ಮುಖ್ಯವಾಗಿ ರೈತ ಸಮುದಾಯವನ್ನ, ರೈತ ಸಂಸ್ಕೃತಿನ ಉಳಿಸ್ಬೇಕಲ್ಲ ಅಂತ ಆಲೋಚನೆ ಬಂದಾಗ ಗುರುಗಳ ಒಂದು ಏನು ಅವರ ಆಲೋಚನೆಗಳನ್ನ ನಾವು ಕೂಡ ಕೇಳ್ಕೊಂಡು ತಿಳ್ಕೊಂಡು ಅದನ್ನ ಅನುಸರಣೆ ಮಾಡಲಿಕ್ಕೆ ಮತ್ತು ತಿಳುವಳಿಕೆ ಕೊಡ್ಲಿಕ್ಕೆ ಸಾಧ್ಯ ಆಗಬೇಕು ಅನ್ನೋ ಒಂದು ಸಂಕಲ್ಪನೆಯಲ್ಲಿ ಬಂದಿದ್ದು ಬಹಳ ಸಂತೋಷ ಆಯ್ತು ನೋಡಿ. ಗುರುಗಳ ಜೊತೆ ಒಂದು 5 ನಿಮಿಷ ಮಾತಾಡುವಂತ ಒಂದು ಸಂದರ್ಭದಲ್ಲಿ ಒಂದ್ ಕಡೆ ಗುರುಗಳ ಅನುಮತಿ ತಗೊಂಡು ಹೇಳ್ತೀನಿ, ಇದು ಮುಖಸ್ತುತಿಗಲ್ಲ. ಸ್ಯಾಕ್ರೆಟೀಸ್ ಆ ಕಾಲದಲ್ಲಿ ಒಬ್ಬ ದೊಡ್ಡ ತತ್ವಜ್ಞಾನಿ, ದೊಡ್ಡ ದಾರ್ಶನಿಕ, ಫಿಲಾಸಫರ್ ಅಲ್ವಾ, ಅವ್ರು ಹೇಳ್ತಿದ್ರಂತೆ, ಐ ವಿಲ್ ನಾಟ್ ಟೀಚ್ ಎನಿಥಿಂಗ್ ಅಂಡ್ ಎನಿಬಡಿ, ನಾನು ಯಾರಿಗೂ ಟೀಚ್ ಮಾಡಲ್ಲ ಯಾವತ್ತೂ ಕೂಡ, ಬಟ್ ಡೆಫಿನೆಟ್ಲಿ ಐ ವಿಲ್ ಮೇಕ್ ದೆಮ್ ಟು ಥಿಂಕ್ ಫಾರ್ ದ ಚೇಂಜ್ ಅಂತ. ಹಾಗೆ ಗುರುಗಳು ಇವತ್ತು ನಮ್ಮ ಕೃಷಿಕರಿಗೆ, ರೈತಾಪಿ ಸಮುದಾಯಕ್ಕೆ ಒಬ್ಬ ಸಂತನಾಗಿ ನಿಜವಾದ ಸ್ಯಾಕ್ರೆಟೀಸ್ ಆಗಿದ್ದಾರೆ. ಅವರು ಪರಿವರ್ತನೆಗಾಗಿ ನಮ್ಮನ್ನೆಲ್ಲ ಕೂಡ ಬದಲಾವಣೆಯ ಮಾರ್ಗದಲ್ಲಿ ಅವ್ರ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಐ ವಿಲ್ ನಾಟ್ ಟೀಚ್ ಎನಿಬಡಿ ಅಂಡ್ ಎನಿಥಿಂಗ್, ಬಟ್ ಡೆಫಿನೆಟ್ಲಿ ಐ ವಿಲ್ ಮೇಕ್ ದೆಮ್ ಫಾರ್ ಎ ಥಿಂಕ್ ಫಾರ್ ದ ಚೇಂಜ್. ಬದಲಾವಣೆಗಾಗಿ ಯೋಚಿಸಿ, ಬದಲಾವಣೆಗಾಗಿ ಯೋಚಿಸಿ, ಬಲಪಡಿಸ್ಲಿಕ್ಕೋಸ್ಕರ ಯೋಚಿಸಿ. ರೈತ ಬಲಗೊಳ್ಳಬೇಕು, ಕೃಷಿ ಮೂಲ ಬಲಗೊಳ್ಳಬೇಕು, ಮತ್ತೆ ಸಮಾಜದ ಆರೋಗ್ಯ ಕೂಡ ಬಲಗೊಳ್ಳಬೇಕು, ಆರ್ಥಿಕ ವ್ಯವಸ್ಥೆಯು ಕೂಡ ಉದ್ದೀಪನ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸಾವಯವ ಕೃಷಿಯ ಮೂಲಕವೇ, ನಿಜ ಕೃಷಿಯ ಮೂಲಕ
ಹೇಗೆ ಪ್ರತಿಯೊಬ್ಬ ರೈತ ಒಂದು ಕುಟುಂಬ ಸದೃಢವಾಗಿ ಜೀವನ ನಡೆಸಬಲ್ಲದು, ಒಳ್ಳೆಯ ಆಹಾರ ಪದಾರ್ಥಗಳನ್ನ ಈ ಸಮಾಜಕ್ಕೆ ಕೊಡಬಹುದು ಅನ್ನೋದಕ್ಕೆ ಅವ್ರು ನಿಜವಾದಂತ ಒಂದು ಮಾಡೆಲ್ ಅನ್ನ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ. ಹಾಗೆ ಇವತ್ತು ಇಡೀ ನಮ್ಮ ನಾಡು ಬಹುತೇಕ ಸದರ್ನ್ ಇಂಡಿಯಾದಲ್ಲಿ ಬಹುತೇಕ ನಮಗೆ ಗೊತ್ತಿರಾಗೆ ಆಸ್ ಫಾರ್ ಮೈ ನಾಲೆಡ್ಜ್ ಎಂಟೈರ್ ಸದರ್ನ್ ಇಂಡಿಯಾ ಈಸ್ ಲುಕಿಂಗ್ ಪೂಜ್ಯ ಸ್ವಾಮೀಜಿಯವರು ಏನು ಪ್ರಯೋಗ ಮಾಡ್ತಾರೆ, ಏನು ಔಷಧಿಗಳನ್ನ ಕಂಡುಹಿಡಿತಾರೆ, ಏನು ಬೀಜೋತ್ಪಾದನೆ ಮಾಡ್ತಾರೆ, ಹೇಗೆ ಮಾದರಿಗಳನ್ನ ಹೇಳ್ಕೊಡ್ತಾರೆ, ಯಾವ ಗೊಬ್ಬರಗಳ ಬಗ್ಗೆ ಹೇಳ್ತಾರೆ, ಇವೆಲ್ಲವನ್ನೂ ಕೂಡ ತಿಳ್ಕೊಳ್ಳಿಕ್ಕೆ ಇವತ್ತು ಕಾತರ ಆಗಿದೆ. ಇದೊಂದು ಟ್ರೆಂಡ್ ರೆವಲ್ಯೂಷನರಿ ಲೆವೆಲ್ಗೆ ಹೋಗ್ಬೇಕಾಗುತ್ತೆ. ಏನು ಆಹಾರ ಉತ್ಪಾದನೆ ಹೆಚ್ಚು ಮಾಡಬೇಕು ಫಾರ್ ದ ಈಟಿಂಗ್ ಮೌತ್ಸ್, ತಿನ್ನುವ ಬಾಯಿಗಳಿಗೆ ಹೆಚ್ಚು ಹೆಚ್ಚು ಆಹಾರ ಕೊಡಬೇಕು ಅಂತ 1966 to 69 ಏನು ಗ್ರೀನ್ ರೆವಲ್ಯೂಷನ್ ಆಯಿತು, ಅದರಲ್ಲಿ ಒಂದು ಹೀಟ್ ಬಗ್ಗೆ ಮತ್ತೆ ಫರ್ಟಿಲೈಸರ್ ಬಗ್ಗೆ ಆಧುನಿಕ ತಂತ್ರಗಳನ್ನ ಬಳಸಿ ಆಹಾರ ಉತ್ಪಾದನೆ ಮಾಡಬೇಕು ಅಂತ ಮಾಡಿದ್ದು ಸಾಧನೆ ಆಗಿದೆ. ಈಗ ಮತ್ತೆ ನಾವು ಸ್ವಲ್ಪ ಕ್ವಾಲಿಟಿ ಪ್ರಾಡಕ್ಟ್ಸ್ ಕಡೆ, ಕ್ವಾಲಿಟಿ ಕಲ್ಟಿವೇಶನ್ ಕಡೆ ಹೋಗ್ಬೇಕಾಗಿದೆ ಅನ್ನುವ ದೃಷ್ಟಿಯಲ್ಲಿ ಇದೊಂದು ಮನ್ವಂತರ, ಇದೊಂದು ಹೊಸ ಕ್ರಾಂತಿ ಅಂತ ಹೇಳಿ ಭಾವಿಸಿ ಪೂಜ್ಯ ಗುರುಗಳಿಗೆ ನಾವು ಇಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಒಂದೆರಡು ಅನಿಸಿಕೆಗಳನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಾಗಿ ಪೂಜ್ಯ ಗುರುಗಳಿಗೆ ಮತ್ತು ತಮ್ಮೆಲ್ಲರಿಗೂ ಪೂಜ್ಯ ಗುರುಗಳಿಗೆ ನಮಸ್ಕರಿಸಿ ತಮ್ಮೆಲ್ಲರಿಗೂ ಶುಭ ಕೋರಿ ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್.